ಪ್ರಶ್ನೆ ಕೇಳಿಸ್ಕೊಳ್ರಿ. ಪ್ರಶ್ನೆ 5 ಜನ ಮುಸಲ್ಮಾನರನ್ನ ಅಮಾಯಕರನ್ನ ಸಾಯಿಸಿದ್ರು ಅಂತ ಹೇಳ್ತೀರಿ. ಸರ್ವೆ ಮಾಡಕ್ ಹೋದಾಗ ಕಲ್ಲಿಟ್ಕೊಂಡು ಹೋಗುವಂತ 5 ಜನ ಹೇಳ್ದವ್ರು ಯಾರು? 5 ವರ್ಷ ನಾವು ಕೋರ್ಟ್ಗೆ ಹೋಗ್ಬೇಕು. ಒಂದ್ ದಿವಸನಲ್ಲಿ ಅರ್ಜಿ ಹಾಕ್ತಾರೆ, ಆರ್ಡರ್ ಜಡ್ಜ್ ಕೊಟ್ಬಿಡ್ತಾರೆ. ಕೊಟ್ಟಿದ್ಮೇಲೆ ಸಾದಿಕ್ ಪಾಷಾ ಅವರು ಒಂದು ಮಾತನ್ನ ಹೇಳಿದ್ರು, ಜೈ ಶ್ರೀರಾಮ್ ಅಂತ ಹೇಳಿ ಯಾರು ಅಮಾಯಕರನ್ನ ಹೊಡೆದ್ರು ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅವರೆಲ್ಲ ಯಾರ ಹೆಸರು ಹೇಳಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಇವತ್ತು ನೀವು ಉತ್ತರವನ್ನ ಕೊಡ್ಬೇಕು. ಯಾರು ಕೇಳಿಸ್ಕೊಂಡ್ವಿ. ನಾನು ಮಂಜುನಾಥ್ ಅವ್ರನ್ನ ಮಾತನಾಡಿಸ್ಬೇಕು, ಹಾಗೆ ಆಂದೋಲನ ಸ್ವಾಮೀಜಿ ಅವ್ರನ್ನ ಮಾತನಾಡಿಸ್ಬೇಕು. ಸ್ವಾಮೀಜಿ, ಇದೀಗ ಧಾರ್ಮಿಕ ಭಾವನೆ ಅನ್ನೋದು ಈ ನೆಲದಲ್ಲಿರುವ ಎಲ್ಲಾ ಸಮುದಾಯದವರಿಗೂ ಕೂಡ ಸಮಾನವಾಗಿ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಈಗ ಮಸೀದಿಯನ್ನ ನೀವು ಮಂದಿರವಾಗಿ ವಾಪಸ್ ಕೊಟ್ಬಿಡಿ ಅಂತಂದ್ರೆ ಮತ್ತೊಂದು ಸಮುದಾಯದ ಧಾರ್ಮಿಕ ಹಕ್ಕಿಗೆ ವಿರುದ್ಧವಾದದ್ದು ಅನ್ನೋ ಆರ್ಗ್ಯುಮೆಂಟ್ ಇದೆ. ಪಾಷಾ ಅವ್ರು ಕೂಡ ಕೇಳ್ತಿರೋದು ಅದನ್ನೇ. ನೋಡಿ, ಮಸೀದಿ ಆಗುವುದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರ ಹಕ್ಕಿತ್ತು? ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಹಕ್ಕು ಅಲ್ಲಿ ಆಗಿತ್ತು. ಹಿಂದೂಗಳ ಆರಾಧ್ಯ ದೈವ ಅಲ್ಲಿ ಸ್ಥಾಪನೆ ಇತ್ತು. ಅದನ್ನ ಕಿತ್ಕೊಂಡು ಇವತ್ತು ಮಸೀದಿ ಮಾಡಿ, ಮಜರ್ ಮಾಡಿ ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ಅದು ನಮ್ದು ಅಂತ ನಾವು ನ್ಯಾಯಾಂಗದಿಂದ ಕೇಳ್ತಾ ಇದ್ದೀವಿ. ಸಾದಿಕ್ ಪಾಷಾ ಮತ್ತು ಅಬ್ದುಲ್ ರಜಾಕ್ ಅನ್ನುವಂತಹ ಹೀನ ಮನಸ್ಥಿತಿ ಉಳ್ಳುವ ತುಂಬಾ ದೊಡ್ಡಿದ್ದೆ, ದೇವರು ದೊಡ್ಡದಿದ್ದಾನೆ, ಸಂವಿಧಾನ ದೊಡ್ಡದಿದೆ, ಅನ್ಯಾಯ ನಡೆಯಲ್ಲ. ಈಗ ಆಯ್ತು, ಕೊಟ್ಟಾಯ್ತು, ಒಂದು ಬಾಬರಿ ಮಸೀದಿ ಕೊಟ್ಟಾಯ್ತು, ತಕೊಂಡ್ರು. ಈಗ ರಾಮ ಮಂದಿರ ಕಟ್ಟಿದ್ರೆ ಪೂಜೆ ಮಾಡಿ ಆರಾಮಾಗಿ ನಾವು ಖುಷಿ, ನೀವು ಖುಷಿ. ಬೇರೆ ಇದರಲ್ಲಿ ಕಣ್ಣು ಹಾಕ್ಬೇಡಿ, ಬೇರೆ ಇದರಲ್ಲಿ ಕೆಟ್ಟ ಕಣ್ಣು ಹಾಕ್ಬೇಡಿ. ಸಂವಿಧಾನ ದೊಡ್ಡದಿದೆ, ಕಾನೂನು ಕೈನಲ್ಲಿ ತಗೋಬೇಡಿ. ಕರ್ನಾಟಕ ಶಾಂತಿ ಭಂಗ ಮಾಡಬೇಡಿ. ನೀವೆಲ್ಲ ನಿಮ್ಮಂತ ಅವ್ರ ಮೇಲೆ ಈ ಶಾಂತಿ ಭಂಗ ಮಾಡ್ತಾರಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲ್ ಕಳಿಸ್ಬೇಕು. ನಾನು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚೆಯಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ನಾವು ನಮ್ಮ ಹಕ್ಕನ್ನ ಕಸ್ಕೊಳ್ಳೋಕೆ ಬರೋರ ಮೇಲೆ ಪಾರ್ಲಿಮೆಂಟ್ ನ ಮುಂಭಾಗದಲ್ಲಿ ನಾವು ಕೂತು ಪ್ರೊಟೆಸ್ಟ್ ಮಾಡ್ತೀವಿ. ಕೋರ್ಟ್ ಗೀಟ್ಗೆಲ್ಲ ಹೋಗಿ ಭಿಕ್ಷೆ. ಪ್ರಶ್ನೆ ಕೇಳಿಸ್ಕೊಳ್ರಿ. 5 ಜನ ಮುಸಲ್ಮಾನರನ್ನ ಅಮಾಯಕರನ್ನ ಸಾಯಿಸಿದ್ರು ಅಂತ ಹೇಳ್ತೀರಿ. ಸರ್ವೆ ಮಾಡಕ್ ಹೋದಾಗ ಕಲ್ಲಿಟ್ಕೊಂಡು ಹೋಗುವಂತ 5 ಜನ ಹೇಳ್ದವ್ರು ಯಾರು? 5 ವರ್ಷ ನಾವು ಕೋರ್ಟ್ಗೆ ಹೋಗ್ಬೇಕು. ಒಂದ್ ದಿವಸನಲ್ಲಿ ಅರ್ಜಿ ಹಾಕ್ತಾರೆ, ಆರ್ಡರ್ ಜಡ್ಜ್ ಕೊಟ್ಬಿಡ್ತಾರೆ. ಕೊಟ್ಟಿದ್ಮೇಲೆ ಸಾದಿಕ್ ಪಾಷಾ ಅವರು ಒಂದು ಮಾತನ್ನ ಹೇಳಿದ್ರು, ಜೈ ಶ್ರೀರಾಮ್ ಅಂತ ಹೇಳಿ ಯಾರು ಅಮಾಯಕರನ್ನ ಹೊಡೆದ್ರು ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅವರೆಲ್ಲ ಯಾರ ಹೆಸರು ಹೇಳಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಇವತ್ತು ನೀವು ಉತ್ತರವನ್ನ ಕೊಡ್ಬೇಕು. ಯಾರು ಕೇಳಿಸ್ಕೊಂಡ್ವಿ. ನಾನು ಮಂಜುನಾಥ್ ಅವ್ರನ್ನ ಮಾತನಾಡಿಸ್ಬೇಕು, ಹಾಗೆ ಆಂದೋಲನ ಸ್ವಾಮೀಜಿ ಅವ್ರನ್ನ ಮಾತನಾಡಿಸ್ಬೇಕು. ಸ್ವಾಮೀಜಿ, ಇದೀಗ ಧಾರ್ಮಿಕ ಭಾವನೆ ಅನ್ನೋದು ಈ ನೆಲದಲ್ಲಿರುವ ಎಲ್ಲಾ ಸಮುದಾಯದವರಿಗೂ ಕೂಡ ಸಮಾನವಾಗಿ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಈಗ ಮಸೀದಿಯನ್ನ ನೀವು ಮಂದಿರವಾಗಿ ವಾಪಸ್ ಕೊಟ್ಬಿಡಿ ಅಂತಂದ್ರೆ ಮತ್ತೊಂದು ಸಮುದಾಯದ ಧಾರ್ಮಿಕ ಹಕ್ಕಿಗೆ ವಿರುದ್ಧವಾದದ್ದು ಅನ್ನೋ ಆರ್ಗ್ಯುಮೆಂಟ್ ಇದೆ. ಪಾಷಾ ಅವ್ರು ಕೂಡ ಕೇಳ್ತಿರೋದು ಅದನ್ನೇ. ನೋಡಿ, ಮಸೀದಿ ಆಗುವುದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರ ಹಕ್ಕಿತ್ತು? ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಹಕ್ಕು ಅಲ್ಲಿ ಆಗಿತ್ತು. ಹಿಂದೂಗಳ ಆರಾಧ್ಯ ದೈವ ಅಲ್ಲಿ ಸ್ಥಾಪನೆ ಇತ್ತು. ಅದನ್ನ ಕಿತ್ಕೊಂಡು ಇವತ್ತು ಮಸೀದಿ ಮಾಡಿ, ಮಜರ್ ಮಾಡಿ ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ಅದು ನಮ್ದು ಅಂತ ನಾವು ನ್ಯಾಯಾಂಗದಿಂದ ಕೇಳ್ತಾ ಇದ್ದೀವಿ.
ಸಾದಿಕ್ ಪಾಷಾ ಮತ್ತು ಅಬ್ದುಲ್ ರಜಾಕ್ ಅನ್ನುವಂತಹ ಹೀನ ಮನಸ್ಥಿತಿ ಉಳ್ಳುವ ವೈಯಕ್ತಿಕವಾಗಿ ಬೇಡ ಸ್ವಾಮೀಜಿ, ಮನವಿ ವೈಯಕ್ತಿಕವಾಗಿ ಬೇಡ. ಅವ್ರು ಪ್ಯಾನಲಿಸ್ಟ್ ಆಗಿ ಬಂದಿದ್ದಾರೆ. 1000 ವರ್ಷ ಆದ್ರೂ ಆಗಲ್ಲ ಬಿಡಿ. ಕಾನೂನು ತುಂಬಾ ದೊಡ್ಡಿದೆ, ದೇವರು ದೊಡ್ಡದಿದ್ದಾನೆ, ಸಂವಿಧಾನ ದೊಡ್ಡದಿದೆ. ಅನ್ಯಾಯ ನಡೆಯಲ್ಲ. ಈಗ ಆಯ್ತು ಕೊಟ್ಟಾಯ್ತು, ಒಂದು ಬಾಬರಿ ಮಸೀದಿ ಕೊಟ್ಟಾಯ್ತು, ತಕೊಂಡ್ರು. ಈಗ ರಾಮ ಮಂದಿರ ಕಟ್ಟಿದ್ರೆ ಪೂಜೆ ಮಾಡಿ ಆರಾಮಾಗಿ. ನಾವು ಖುಷಿ, ನೀವು ಖುಷಿ. ಬೇರೆ ಇದರಲ್ಲಿ ಕಣ್ಣು ಹಾಕ್ಬೇಡಿ, ಬೇರೆ ಇದರಲ್ಲಿ ಕೆಟ್ಟ ಕಣ್ಣು ಹಾಕ್ಬೇಡಿ. ಸಂವಿಧಾನ ದೊಡ್ಡದಿದೆ, ಕಾನೂನು ಕೈನಲ್ಲಿ ತಗೋಬೇಡಿ. ಕರ್ನಾಟಕ ಶಾಂತಿ ಭಂಗ ಮಾಡಬೇಡಿ. ನೀವೆಲ್ಲ ನಿಮ್ಮಂತ ಅವ್ರ ಮೇಲೆ ಈ ಶಾಂತಿ ಭಂಗ ಮಾಡ್ತಾರಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲ್ ಕಳಿಸ್ಬೇಕು. ವಫ್ ವಿಚಾರಕ್ಕೆ ನಾನೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚೆಯಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ನಾವು ನಮ್ಮ ಹಕ್ಕನ್ನ ಕಸ್ಕೊಳ್ಳೋಕೆ ಬರೋರ ಮೇಲೆ ಪಾರ್ಲಿಮೆಂಟ್ ನ ಮುಂಭಾಗದಲ್ಲಿ ನಾವು ಕೂತು ಪ್ರೊಟೆಸ್ಟ್ ಮಾಡ್ತೀವಿ, ಕೋರ್ಟ್ ಗೀಟ್ಗೆಲ್ಲ ಹೋಗಿ ಭಿಕ್ಷೆ. ಪ್ರಶ್ನೆ ಕೇಳಿಸ್ಕೊಳ್ಳಿ, ಪ್ರಶ್ನೆ 5 ಜನ ಮುಸಲ್ಮಾನರನ್ನ ಅಮಾಯಕರನ್ನ ಸಾಯಿಸಿದ್ರು ಅಂತ ಹೇಳ್ತೀರಿ. ಸರ್ವೆ ಮಾಡಕ್ ಹೋದಾಗ ಕಲ್ಲಿಟ್ಕೊಂಡು ಹೋಗುವಂತ 5 ಜನ ಹೇಳ್ದವ್ರು ಯಾರು? 5 ವರ್ಷ ನಾವು ಕೋರ್ಟ್ಗೆ ಹೋಗ್ಬೇಕು. ಒಂದ್ ದಿವಸನಲ್ಲಿ ಅರ್ಜಿ ಹಾಕ್ತಾರೆ, ಆರ್ಡರ್ ಜಡ್ಜ್ ಕೊಟ್ಬಿಡ್ತಾರೆ. ಕೊಟ್ಟಿದ್ಮೇಲೆ ಸಾದಿಕ್ ಪಾಷಾ ಅವರು ಒಂದು ಮಾತನ್ನ ಹೇಳಿದ್ರು, ಜೈ ಶ್ರೀರಾಮ್ ಅಂತ ಹೇಳಿ ಯಾರು ಅಮಾಯಕರನ್ನ ಹೊಡೆದ್ರು ಅಂತ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಅವರೆಲ್ಲ ಯಾರ ಹೆಸರು ಹೇಳಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಇವತ್ತು ನೀವು ಉತ್ತರವನ್ನ ಕೊಡ್ಬೇಕು. ಯಾರು ವೈಯಕ್ತಿಕ ಮಟ್ಟಕ್ಕೆ ಹೋಗೋದು ಬೇಡ. ಸ್ವಾಮೀಜಿ ಅವರ ಧ್ವನಿ, ಸ್ವಾಮೀಜಿ ಅವರ ಧ್ವನಿ ಆಯ್ತು. ಗೋವರ್ಧನ್ ಅವರೇ, ಪಾಷಾ ಅವರೇ, ಕೇಳಿಸ್ಕೊಂಡ್ವಿ. ನಾನು ಮಂಜುನಾಥ್ ಅವ್ರನ್ನ ಮಾತನಾಡಿಸ್ಬೇಕು, ಹಾಗೆ ಆಂದೋಲನ ಸ್ವಾಮೀಜಿ ಅವ್ರನ್ನ ಮಾತನಾಡಿಸ್ಬೇಕು. ಸ್ವಾಮೀಜಿ, ಇದೀಗ ಧಾರ್ಮಿಕ ಭಾವನೆ ಅನ್ನೋದು ಈ ನೆಲದಲ್ಲಿರುವ ಎಲ್ಲಾ ಸಮುದಾಯದವರಿಗೂ ಕೂಡ ಸಮಾನವಾಗಿ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಈಗ ಮಸೀದಿಯನ್ನ ನೀವು ಮಂದಿರವಾಗಿ ವಾಪಸ್ ಕೊಟ್ಬಿಡಿ ಅಂತಂದ್ರೆ ಮತ್ತೊಂದು ಸಮುದಾಯದ ಧಾರ್ಮಿಕ ಹಕ್ಕಿಗೆ ವಿರುದ್ಧವಾದದ್ದು ಅನ್ನೋ ಆರ್ಗ್ಯುಮೆಂಟ್ ಇದೆ. ಪಾಷಾ ಅವ್ರು ಕೂಡ ಕೇಳ್ತಿರೋದು ಅದನ್ನೇ. ನೋಡಿ, ಮಸೀದಿ ಆಗುವುದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರ ಹಕ್ಕಿತ್ತು? ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಹಕ್ಕು ಅಲ್ಲಿ ಆಗಿತ್ತು. ಹಿಂದೂಗಳ ಆರಾಧ್ಯ ದೈವ ಅಲ್ಲಿ ಸ್ಥಾಪನೆ ಇತ್ತು. ಅದನ್ನ ಕಿತ್ಕೊಂಡು ಇವತ್ತು ಮಸೀದಿ ಮಾಡಿ, ಮಜರ್ ಮಾಡಿ ಅಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ಅದು ನಮ್ದು ಅಂತ ನಾವು ನ್ಯಾಯಾಂಗದಿಂದ ಕೇಳ್ತಾ ಇದೀವಿ. ಸಾದಿಕ್ ಪಾಷಾ ಮತ್ತು ಅಬ್ದುಲ್ ರಜಾಕ್ ಅನ್ನುವಂತಹ ಹೀನ ಮನಸ್ಥಿತಿ ಉಳ್ಳುವ ವೈಯಕ್ತಿಕವಾಗಿ ಬೇಡ ಸ್ವಾಮೀಜಿ, ಮನವಿ ವೈಯಕ್ತಿಕವಾಗಿ ಬೇಡ. ಅವ್ರು ಪ್ಯಾನಲಿಸ್ಟ್ ಆಗಿ ಬಂದಿದ್ದಾರೆ. 1000 ವರ್ಷ ಆದ್ರೂ ಆಗಲ್ಲ ಬಿಡಿ. ಕಾನೂನು ತುಂಬಾ ದೊಡ್ಡಿದೆ, ದೇವರು ದೊಡ್ಡದಿದ್ದಾನೆ, ಸಂವಿಧಾನ ದೊಡ್ಡದಿದೆ. ಅನ್ಯಾಯ ನಡೆಯಲ್ಲ. ಈಗ ಆಯ್ತು ಕೊಟ್ಟಾಯ್ತು, ಒಂದು ಬಾಬರಿ ಮಸೀದಿ ಕೊಟ್ಟಾಯ್ತು, ತಕೊಂಡ್ರು. ಈಗ ರಾಮ ಮಂದಿರ ಕಟ್ಟಿದ್ರೆ ಪೂಜೆ ಮಾಡಿ ಆರಾಮಾಗಿ. ನಾವು ಖುಷಿ, ನೀವು ಖುಷಿ. ಬೇರೆ ಇದರಲ್ಲಿ ಕಣ್ಣು ಹಾಕ್ಬೇಡಿ, ಬೇರೆ ಇದರಲ್ಲಿ ಕೆಟ್ಟ ಕಣ್ಣು ಹಾಕ್ಬೇಡಿ. ಸಂವಿಧಾನ ದೊಡ್ಡದಿದೆ, ಕಾನೂನು ಕೈನಲ್ಲಿ ತಗೋಬೇಡಿ. ಕರ್ನಾಟಕ ಶಾಂತಿ ಭಂಗ ಮಾಡಬೇಡಿ. ನೀವೆಲ್ಲ ನಿಮ್ಮಂತ ಅವ್ರ ಮೇಲೆ ಈ ಶಾಂತಿ ಭಂಗ ಮಾಡ್ತಾರಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲ್ ಕಳಿಸ್ಬೇಕು. ವಫ್ ವಿಚಾರಕ್ಕೆ ನಾನೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚೆಯಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ನಾವು ನಮ್ಮ ಹಕ್ಕನ್ನ ಕಸ್ಕೊಳ್ಳೋಕೆ ಬರೋರ ಮೇಲೆ ಪಾರ್ಲಿಮೆಂಟ್ ನ ಮುಂಭಾಗದಲ್ಲಿ ನಾವು ಕೂತು ಪ್ರೊಟೆಸ್ಟ್ ಮಾಡ್ತೀವಿ, ಕೋರ್ಟ್ ಗೀಟ್ಗೆಲ್ಲ ಹೋಗಿ ಭಿಕ್ಷೆ